ಅಪ್ಪನಿಂದ ಅವಳು ಕಿತ್ಕೊಂಡಿದ್ದಾಳಲ್ಲ, ಆ ಆಸ್ತಿ ಎಲ್ಲ ಮತ್ತೆ ನಮ್ಮ ಕೈಗೆ ಸೇರ್ಬೇಕು. ಹಾಗೆ ಮಾಡ್ತೀನಿ, ನೋಡ್ತೀರ. ಅಮ್ಮ, ಸೀತು ಫೋನ್ ಮಾಡ್ತಿದ್ದಾಳೆ. ಅಯ್ಯೋ ದೇವ್ರೆ, ಏನು ತೋಚ್ತಾ ಇಲ್ವಲ್ಲೇ. ಒಂದು ನಿಮಿಷ ಇರು, ನಾನು ಮ್ಯಾನೇಜ್ ಮಾಡ್ತೀನಿ. ಹೇಳು ಸೀತು. ಅಕ್ಕ ಎಲ್ಲಿದ್ಯಾ? ಮನೇಲಿ ಇದ್ದೀವಿ ಕಣೆ. ಯಾವ ಮನೇಲಿ? ಯಾಕೆ ಸೀತು ಹೀಗೆ ಕೇಳ್ತಾ ಇದೆಯಾ? ಒಂದ್ ನಿಮಿಷ ಅಮ್ಮಂಗೆ ಫೋನ್ ಕೊಡಕ್ಕ. ಸೀತು ನಿನ್ನ ಹತ್ರ ಮಾತಾಡ್ಬೇಕಂತ. ಕೊಡು. ಹೇಳು ಕಂದ. ಅಮ್ಮ, ನೀವಿಬ್ರು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ ಅಲ್ವಾ? ಹಾಗೇನೂ ಇಲ್ಲಮ್ಮ. ಯಾಕಮ್ಮ ಸುಳ್ಳು ಹೇಳ್ತಾ ಇದ್ಯಾ? ನಾನೀಗ ಮನೆ ಹತ್ರನೇ ಇದ್ದೀನಿ. ನಮ್ಮನೆ ಹತ್ರ ಇದೆಯಾ? ಅವಳು ನಮ್ಮನೆ ಹತ್ರ ಇದ್ದಾಳಂತೆ. ಒಂದು ನಿಮಿಷ ಫೋನ್ ಕೊಡು. ಸೀತು ಸೀತು, ಅದು ಅಕ್ಕ ಏನಾಯ್ತು? ಮನೆ ಹತ್ರ ಹೋದ್ರೆ ಯಾರೋ ರೌಡಿಗಳು ಮನೆ ಒಳಗೆ ಬಿಡ್ಲಿಲ್ಲ ಅಕ್ಕ. ನೋಡು ಸೀತು, ನೀನ್ ಟೆನ್ಷನ್ ಮಾಡ್ಕೋಬೇಡಮ್ಮ. ಈಗ ನಾವು ದೊಡ್ಡ ಗಣಪತಿ ದೇವಸ್ಥಾನ ಇದೆಯಲ್ಲ, ಅದರ ಹಿಂದಿನ ಕ್ರಾಸ್ ಅಂದ್ರೆ 3ನೇ ಕ್ರಾಸ್ ಅಲ್ಲಿ ಮನೆ ನಂಬರ್ 12 ಇಲ್ಲಿದ್ದೀವಿ. ನೀನು ಇಲ್ಲಿಗೆ ಬಾ. ಸರಿ ಅಕ್ಕ. ಸಂಗೀತ, ನಾನು ಪದೇ ಪದೇ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಯಾಮಿನಿ ವಿಷಯ ಸೀತು ಗೊತ್ತಿಲ್ಲ ಅಲ್ವಾ? ಅಮ್ಮ, ನಾನು ಅವತ್ತೇ ನಿನಗೆ ಮಾತು ಕೊಟ್ಟಿದ್ದೀನಲ್ವಾ, ಯಾವುದೇ ಕಾರಣಕ್ಕೂ ಯಾಮಿನಿ ವಿಷಯ ಸೀತು ಗೊತ್ತಾಗೋದಿಲ್ಲ. ಸರಿ. ಅಲ್ಲ, ಅವಳಿವಾಗ ಬಂದು ಆ ಮನೆ ಬಿಟ್ಟು ಈ ಮನೆಗೆ ಯಾಕೆ ಬಂದ್ರಿ ಅಂತ ಕೇಳ್ತಾಳಲ್ವಾ? ಟೆನ್ಷನ್ ಮಾಡ್ಕೋಬೇಡ, ನಾನು ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡ್ತೀನಿ. ಈಗ ಸೀತು ಬರ್ತಾಳೆ. ಅವಳು ನೋಡಿ ಎಷ್ಟು ದಿನ ಆಯ್ತಲ್ಲ. ಅಮ್ಮ, ಅಕ್ಕ, ಅಕ್ಕ, ಅಮ್ಮ. ಸೀತು, ಚೆನ್ನಾಗಿದೆಯಾ ಕಂದ? ಹೂಮ್ಮ, ನಾನು ಚೆನ್ನಾಗಿದ್ದೀನಿ. ಅಕ್ಕ, ಏನಿದೆಲ್ಲ? ನೀವಿಬ್ರು ಇಲ್ಲಿ ಹಾಕಿದ್ದೀರಾ? ನಮ್ಮ ಮನೆ ಹತ್ರ ಹೋಗಿದ್ದಕ್ಕೆ ಇದು ನಿಮ್ಮ ಮನೆ ಅಲ್ಲ, ಹೋಗು ಹೊರಗೆ ಅಂತ ಕಳಿಸ್ಬಿಟ್ರು. ಏನ್ ನಡೀತಾ ಇದೆ? ಸೀತು, ಈಗ ಆ ಮನೆ ನಮ್ಮನೆ ಅಲ್ಲ ಅಮ್ಮ. ಅಂದ್ರೆ ನಾನೆಲ್ಲ ವಿವರಿಸ್ತೀನಿ, ಒಳಗ್ ಬಾ. ಏನಾಯ್ತಕ್ಕ? ಅಪ್ಪನ ಫ್ರೆಂಡ್ ಒಬ್ರು ಬಿಸ್ನೆಸ್ಗೆ ಲೋನ್ ತಗೋಬೇಕಾದ್ರೆ ಅಪ್ಪ ಶ್ಯೂರಿಟಿಗೆ ಸಿಗ್ನೇಚರ್ ಹಾಕಿದ್ದಾರೆ. ಆದರೆ ಅವ್ರ ಫ್ರೆಂಡು ಲೋನ್ ಅಮೌಂಟ್ನ ಕ್ಲಿಯರ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಬ್ಯಾಂಕ್ನವ್ರು ಬಂದು ನಮ್ಮ ಮನೇನ ಜಪ್ತಿ ಮಾಡ್ಕೊಂಡಿದ್ದಾರೆ. ಆ ಹಣನ ನಾವು ಬ್ಯಾಂಕ್ನವ್ರು ಕೊಡಬೇಕು. ಕೊಟ್ಟ ತಕ್ಷಣ ಮನೆ ನಮ್ದಾಗತ್ತೆ ಸಿಂತು. ಅಲ್ಲಕ್ಕ, ಬ್ಯಾಂಕ್ನವ್ರ ಮನೆಗೆ ಬಂದಾಗ ನಂಗೆ ಒಂದು ಮಾತು ತಿಳಿಸಿದ್ರೆ ನಮ್ಮ ಮಾವನವ್ರಿಗೆ ಹೇಳಿ ಎಲ್ಲ ಅಮೌಂಟು ಕ್ಲಿಯರ್ ಮಾಡಿಸ್ತಿದ್ದೆ. ಹಾಗಾಗಬಾರ್ದು ಅಂತಾನೆ ಈ ವಿಷಯನ ನಾವು ನಿನಗೆ ತಿಳಿಸ್ಲಿಲ್ಲ ಸೀತು. ಜಯರಾಮ್ ಸರ್ ಮುಂದೆ ಮತ್ತೆ ಕೈ ಚಾಚೋದು ಬೇಡ. ಅಕ್ಕ, ಮಾವನವ್ರಿಗೆ ಈ ಹಣ ಎಲ್ಲ ಯಾವ ಲೆಕ್ಕನೂ ಇಲ್ಲ ಅಕ್ಕ. ನನಗಿಂತ ಚೆನ್ನಾಗಿ ಅವ್ರ ಬಗ್ಗೆ ನಿನಗೆ ಗೊತ್ತಲ್ಲ. ಹಾಗಂತ ಅವ್ರ ಒಳ್ಳೆತನನ ನಾವು ದುರುಪಯೋಗ ಪಡಿಸ್ಕೋಬಾರ್ದಲ್ವಾ? ಹೌದಮ್ಮ, ಹಾಸ್ಪಿಟಲ್ಗೆ ಅಷ್ಟು ದೊಡ್ಡ ಅಮೌಂಟು ಅವ್ರು ಕಟ್ಟಿದಾರಲ್ಲ.
ದುಡ್ಡನ್ನೇ ನಾವಿನ್ನೂ ವಾಪಸ್ ಕೊಟ್ಟಿಲ್ಲ. ಈಗ ಮತ್ತೆ ನಾವು ದುಡ್ಡು ಕೇಳೋದು ಅಷ್ಟು ಚೆನ್ನಾಗಿರಲ್ಲ ಅಂತ ನಾನೇ ಸಂಗೀತನ್ಗೆ ಬೇಡ ಅಂತ ಹೇಳಿದೆ. ಅಮ್ಮ, ನಿನ್ ಕೈಯಲ್ಲಿ ಬಂಗಾರದ ಬಳೆಗಳಿತ್ತಲ್ಲ, ಎಲ್ಲಿ? ಸೀತು, ಅಡ್ವಾನ್ಸ್ಗೋಸ್ಕರ ಅದನ್ನೆಲ್ಲ ಮಾರ್ಬಿಟ್ವಿ. ಅಂದ್ರೆ ನಿಮ್ಮಿಬ್ಬರ ಪಾಲ್ಗೂ ನಾನು ಸತ್ತು ಹೋಗಿದ್ದೀನಿ ಅಂತ ಆಯ್ತು. ಸೀತು, ಏನ್ ಮಾತಾಡ್ತಾ ಇದೀಯಮ್ಮ? ಮತ್ತೆ ನೀನಮ್ಮ, ಇಷ್ಟೆಲ್ಲ ನಡೀತಾ ಇದ್ರು ನಂಗೆ ಒಂದ್ ಮಾತು ತಿಳಿಸ್ಲಿಲ್ವಲ್ಲ? ಅಟ್ಲೀಸ್ಟ್ ನಮ್ಮ ಮಾವನವ್ರಿಗೆ ಹೇಳಿ ಒಂದ್ ಒಳ್ಳೆ ಮನೆನಾದ್ರೂ ಮಾಡಿಸ್ಕೊಡ್ತಿದ್ನಲ್ಲ ಅಕ್ಕ. ಬೇಡ ಸೀತು, ನಾವು ಮನೆ ಕಳ್ಕೊಂಡಿರೋ ವಿಷಯ ಅವ್ರಿಗೆ ತಿಳಿಯೋದು ಬೇಡ. ಇದು ನಮ್ಮ ಗೌರವದ ಪ್ರಶ್ನೆ. ಅದು ಅಲ್ಲದೆ ನಿಮ್ಮ ಅಪ್ಪನ ಬಗ್ಗೆ ಅವ್ರೇನ್ ತಿಳ್ಕೊತಾರೆ ಹೇಳು? ಈ ವಿಷಯ ಅವ್ರಿಗೆ ಗೊತ್ತಾಗೋದು ಬೇಡ. ಹೌದು ಸೀತು, ನಾವೀಗ ಈ ಮನೆಯಲ್ಲಿ ಇದ್ದೀವಿ ಅನ್ನೋ ವಿಷಯ ಅವ್ರಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಹೌದು ಸೀತು, ಅವರು ನಮ್ಮ ಬೀಗರು. ನಮ್ಮ ಮನೆ ಗೌರವ, ನಮ್ಮ ತನನ ನಾವು ಉಳಿಸ್ಕೋಬೇಕಲ್ವಾ? ಸರಿಮ್ಮ, ಹಾಗೆ ಆಗ್ಲಿ. ಆದ್ರೆ ನಾವು ಮತ್ತೆ ನಮ್ಮ ಮನೆನ ಹೇಗ್ ಬಿಡಿಸ್ಕೊಳ್ಳೋದು? ಯೋಚನೆ ಮಾಡಬೇಡ ಕಣೆ, ಆ ಕಾಲ ಆದಷ್ಟು ಬೇಗ ಬರುತ್ತೆ. ಅಮ್ಮ, ನಿನ್ಗೆ ಕ್ಯಾರೆಟ್ ಹಲ್ವಾ ಇಷ್ಟ ಅಂತ ನಾನೇ ನನ್ನ ಕೈಯಾರ ಮಾಡ್ಕೊಂಡ್ ಬಂದಿದ್ದೀನಮ್ಮ. ಅಕ್ಕ, ನೀವಿಬ್ರು ಈಗ ನನ್ನ ಜೊತೆ ನಮ್ಮ ಮನೆಗೆ ಬನ್ನಿ. ಒಂದ್ 2 ದಿನ ಅಲ್ಲೇ ಇರಿ. ಸೀತು, ನಾನು ಬಂದು ಅಲ್ಲಿರೋದು ಅಷ್ಟು ಚೆನ್ನಾಗಿರೋದಿಲ್ಲ. ನೀನ್ ಬೇಕಾದ್ರೆ ಅಮ್ಮನ್ ಕರ್ಕೊಂಡು ಹೋಗು. ಅಮ್ಮ ಪ್ಲೀಸ್ ಅಮ್ಮ, ನೀನಾದ್ರೂ ನನ್ನ ಜೊತೆ ಬಾ ಅಮ್ಮ. ಬೇಡಮ್ಮ, ಇಂಥ ಪರಿಸ್ಥಿತಿಯಲ್ಲಿ ನಾನು ಬರಬಾರ್ದು. ಅದು ಅಲ್ಲದೆ ಸಂಗೀತ ಒಬ್ಳೇ ಇರ್ತಾಳೆ. ಅಮ್ಮ, ನೀನು ಸೀತು ಜೊತೆ ಹೋಗ್ಬಿಟ್ ಬಾ. ನೀನ್ ಅಲ್ಲಿಗೆ ಹೋದ್ರೆ ಅವಳಿಗೂ ಖುಷಿ ಆಗತ್ತೆ. ಜಾಗ ಚೇಂಜ್ ಆದ್ರೆ ನಿನ್ ಮನ್ಸು ಹಗುರ ಆಗತ್ತೆ. ಅಲ್ಲ ಸಂಗೀತ, ಇಲ್ಲಿ ನೀನು ಒಬ್ಳೇ ಇರ್ತೀಯಾ? ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ, ನೀನು ಆರಾಮಾಗಿ ಹೋಗ್ಬಿಟ್ ಬಾ. ನಾನು ನೀನು ಬರೋಷ್ಟರಲ್ಲಿ ಈ ಮನೆಗೆ ಬೇಕಾಗಿರೋ ವ್ಯವಸ್ಥೆ ಮಾಡ್ಕೊಳ್ತೀನಿ. ಆಯ್ತಾ? ಹೋಗ್ಬಿಟ್ ಬಾ. ಸರಿ ಅಮ್ಮ. ಸಂತೋಷ್, ಇವತ್ತು ನಾನು ನಮ್ಮಮ್ಮ ಒಟ್ಟಿಗೆ ಮಲ್ಕೊಳ್ಳೋಣ ಅನ್ಕೊಂತಿದ್ದೆ. ಅದಕ್ಕೇನಂತೆ ಸೀತು, ನೀನು ಅತ್ತೆ ಇಲ್ಲೇ ಮಾಡ್ಕೊಳ್ಳಿ, ನಾನು ಹಾಲಲ್ಲಿ ಮಲ್ಕೋತೀನಿ. ಓಕೆ? ನಮ್ಮಮ್ಮನ ಕರ್ಕೊಂಡು ಬರ್ತೀನಿ. ಓಕೆ. ಶಾರದಾ, ನೀವು ಯಾವುದಕ್ಕೂ ಯೋಚನೆ ಮಾಡೋ ಹಾಗಿಲ್ಲ. ಯಾಕಂದ್ರೆ ನಿಮ್ಮ ಮಗಳನ್ನ ನಾವು ಈ ಮನೇಲಿ ತುಂಬಾ ತುಂಬಾ ಚೆನ್ನಾಗಿ ನೋಡ್ಕೋತೀವಿ. ನಾವೆಲ್ಲ ನಿಮ್ಮ ಜೊತೆಲಿ ಇರ್ತೀವಿ. ತುಂಬಾ ಸಂತೋಷಮ್ಮ. ಶಾರದಾ, ಏನ್ ಮಾಡ್ತಾ ಇದ್ದೀರಾ? ಒಂದು ಹೆಣ್ಣು ಹೆತ್ತ ಸಂಕಟ ಏನು ಅಂತ ನನಗೆ ಗೊತ್ತಿಲ್ವಾ? ನನ್ನ ಮಗಳು ಈ ಮನೇಲಿ ಬದುಕನ್ನು ನಡೆಸುವಂತ ಅದೃಷ್ಟ ಪಡ್ಕೊಂಡ್ ಬಂದಿರ್ಲಿಲ್ಲ. ನಿಮ್ಮ ಮಗಳು ಆ ಅದೃಷ್ಟನ ಪಡ್ಕೊಂಡ್ ಬಂದಿದ್ದಾಳೆ. ನಿಮ್ಮ ಮಗಳನ್ನೇ ನನ್ನ ಮಗಳು ಅಂತ ಅನ್ಕೋತೀನಿ. ನೀವು ಯಾವುದಕ್ಕೂ ಯೋಚನೆ ಮಾಡಬೇಡಿ. ನನಗೆ ಗೊತ್ತಮ್ಮ, ಸೀತು ಈ ಮನೆ ಸೊಸೆಯಾಗಿ ಬರೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದಾಳೆ. ನಿಮ್ಮೆಲ್ಲರ ಜೊತೆ ಬದುಕು ನಡೆಸೋಕೆ
ಅದೃಷ್ಟ ಮಾಡಿದ್ದಾಳೆ. ಈ ಮನೇಲಿ ಅವಳು ಚೆನ್ನಾಗಿರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಳೋ ಹಾಗೇ ಇಲ್ಲ. ಅಮ್ಮ ಲೇಟ್ ಆಯ್ತು, ಮಲ್ಕೋತ್ಯಾ? ಹೌದೌದು, ಮಾತಾಡ್ತಾ ಕೂತ್ರೆ ಸಮಯ ಹೋದದ್ದೇ ಗೊತ್ತಾಗಲ್ಲ. ಮಲ್ಕೊಳ್ಳಿ, ಹೋಗಿ. ನೀವು ಮಲ್ಗಿಮ್ಮ, ತುಂಬಾ ಲೇಟ್ ಆಗಿದೆ. ಹೋಗ್ತೀನಮ್ಮ. ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್. ಬಾಯ್ಲಿ, ಅಲ್ಲೋಡು ಅವನ ಕರ್ಮನ. ಸೋಫಾ ಮೇಲೆ ಆರಾಮಾಗಿ ಮಲಗಿದ್ದಾನೆ, ಇದನ್ನ ಯಾಕಮ್ಮ ಕರ್ಮ ಅಂತ್ಯಾ? ಏನೇ ಆರಾಮಾಗಿ ಮಲಗಿದ್ದಾನೆ, ಗಂಡನ ಹೊರಗಡೆ ಹಾಕಿ ಅಮ್ಮನ ಜೊತೆ ಆರಾಮಾಗಿ ಅವಳು ಮಲಗಿರೋದು ಒಳಗೆ. ಇವನಿಗೋ ಏನು ಗೊತ್ತಾಗಲ್ಲ. ನೀನ್ ಇವ್ನ ಮದ್ವೆ ಆಗಿದ್ರೆ ಇವನ್ಗಿಂತ ಸ್ಥಿತಿ ಬರ್ತಿತ್ತಾ? ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಯಾಕೆ ತಲೆ ಕೆಡಿಸ್ಕೋತ್ಯಾ? ನೀನೊಂದು ಮಂಕು, ಏನು ಗೊತ್ತಾಗಲ್ಲ ನಿನ್ಗೆ. ಈ ಜನ್ಮದಲ್ಲಿ ಬುದ್ಧಿನೂ ಬರಲ್ಲ. ಹೋಗಿ ಮಲ್ಕೋ, ಏನಾದ್ರೂ ಮಾಡ್ಕೋ. ನನ್ನ ಕನಸು ನನ್ಸಾಗ್ಬೇಕು ಅಂದ್ರೆ ಅನಿಷ್ಟನ ಮನೆಯಿಂದ ಆಚೆ ಕಳಿಸ್ಬೇಕು. ಸಂತೋಷ್ಗೆ ಮತ್ತೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿಸ್ಬೇಕು. ಅಮ್ಮ, ಇವತ್ತು ತಿಂಡಿ ಏನ್ ಮಾಡ್ಲಿ? ನೋಡು, ಗಿರ್ಜಂಗೆ ಶಾರದಂಗೆ ಯಾವ್ದು ಇಷ್ಟನೋ ಅದನ್ನ ಮಾಡು. ನನಗೇನ್ ಹಾಗೇನಿಲ್ಲಮ್ಮ, ಏನಾದ್ರೂ ಸರಿ. ಪರವಾಗಿಲ್ಲ, ಹೇಳಿ ಏನ್ ಮಾಡ್ಲಿ ಅಂತ. ಅಕ್ಕಿ ರೊಟ್ಟಿ ಚಟ್ನಿ ಮಾಡ್ಬಿಟ್ಟು ಎಲ್ರಿಗೂ ಇಷ್ಟ ಅದು. ಹೌದು, ಒಂದ್ 15 ನಿಮಿಷ ಟೈಮ್ ಕೊಡಿ, ಬೇಗ ಮಾಡ್ಕೊಂಡು ಬನ್ನಿ. ಓ ಆಯ್ತು, ಅರ್ಧ ಗಂಟೆನೇ ತಗೊಂಡ್ಬಿಡು. ಪದ್ಮ, ತಗೋ ತೊಳೆಕ್ ಹಾಕು. ಅಯ್ಯೋ ಅಯ್ಯೋ ಅಯ್ಯೋ, ಏನೇ ಬಂದಿದೆ ನಿನ್ಗೆ? ನೋಡ್ಕೊಂಡು ಕೆಲಸ ಮಾಡಕ್ ಆಗಲ್ವಾ? ಮೈ ಮೇಲೆ ಪ್ರಜ್ಞೆ ಇಲ್ವಾ ನಿನ್ಗೆ? ಅನಾಥೆ. ಅನಾಥೆ ಅಂತ ಸದ್ಗೆ ಕೊಟ್ಟಿದ್ದಕ್ಕೆ ತಲೆ ಮೇಲೆ ಹತ್ತು ಕೂತ್ಕೊಂಡಿದ್ಯಾ? ಅನ್ಯಾಯ ಗ್ಲಾಸ್ ಎಲ್ಲ ಹೊಡೆದಾಕ್ಬಿಟ್ಕೆಲೆ. ಏನ್ ಬಂದಿದೆ ನಿನ್ಗೆ? ಕ್ಲೀನ್ ಮಾಡೋ. ಏನ್ ಮುಖ ನೋಡ್ತಾ ನಿಂತಿದ್ಯಾ? ಬೇಗ. ಅನಿಸ್ತದೆ, ಒಂದ್ ಕೆಲ್ಸನೂ ನೆಟ್ಟಾಗಿ ಮಾಡಕ್ಕೆ ಬರಲ್ಲ. ಕ್ಲೀನ್ ಮಾಡ್ಬಾರೆ. ಅಲ್ಲೇನ್ ಮಾಡ್ತಿದ್ಯಾ? ಇಲ್ಲ, ನನ್ ಮಗಳು ಅನಾಥೆ ಅಲ್ಲ. ನಮ್ ಸೀತು ಅನಾಥೆ ಅಲ್ಲ. ನನ್ ಮಗಳನ್ನ, ನಮ್ ಸೀತನ ನಾನು ಯಾವತ್ತೂ ಅನಾಥೆ ತರ ನೋಡ್ಕೊಳ್ಳಿಲ್ಲ. ನಮ್ ಸೀತು ಅನಾಥೆ ಅಲ್ಲ. ಶಾರದಾ, ಏನಾಯ್ತು? ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಒಳಗಡೆ ನಮ್ ಸೀತುನ ಅನಾಥೆ ಅಂತ ಇದ್ದಾರೆ. ಅವಳ ಅನಾಥೆ ಅಲ್ಲಮ್ಮ, ಅವಳ ಅನಾಥೆ ಅಲ್ಲ. ನನ್ನ ಮಗಳು ಅನಾಥೆ ಅಲ್ಲ. ಶಾರದಾ, ಏನಾಯ್ತು? ನಾವೆಲ್ಲ ಇಲ್ವಾ? ನಿನ್ ಮಗಳು ಅನಾಥೆಲಿ ಹೇಗಾಗ್ತಾಳೆ? ಈಗ ಯಾರು ಅವಳನ್ನ ಅನಾಥೆ ಅಂದಿದ್ದು? ಅಲ್ಲಮ್ಮ, ಒಳಗಡೆ ಸೀತುನ ಅನಾಥೆ ಅಂತ. ಶಾರದಾ, ನೋಡು, ಏನೇನೋ ಯೋಚನೆ ಮಾಡ್ತಿದ್ಯಾ. ನಾವೆಲ್ಲ ಇದ್ದೀವಿ, ಸಿತಾರನ್ನ ಚೆನ್ನಾಗಿ ನೋಡ್ತೀವಿ. ನೋಡು, ಒಳಗಡೆ ಏನಾಗಿದೆ ಅಂತ ನಾನು ನೋಡ್ಕೊಂಡ್ ಬರ್ತೀವಿ. ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ಏನಾಯ್ತು ನಿಮ್ಗೆ? ಇಲ್ಲಮ್ಮ, ನನ್ನ ಮನೆ ಪರಿಸ್ಥಿತಿ ಏನಾಗ್ತಾ ಇದೆ, ನಾನು ಏನು ಮಾತಾಡ್ತಾ ಇದ್ದೀನಿ, ನನ್ಗೇನೂ ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ
ನಮ್ ಟೈಮ್ ಚೆನ್ನಾಗಿಲ್ಲ ಅಷ್ಟೇ. ನೋಡು ಅಲ್ಲೆಲ್ಲ ಬಿದ್ದಿದೆ, ಸರಿಯಾಗಿ ಕ್ಲೀನ್ ಮಾಡು. ಸುಮಿತ್ರಾ, ಅಮ್ಮ ಯಾರಿಗೆ ನೀನು ಅನಾಥೆ ಅಂತ ಬೈದಿದ್ದು? ಅದು ಪದ್ದುಗೆ ಅಮ್ಮ. ಇಲ್ಲೋಡು ಗ್ಲಾಸ್ ಎಲ್ಲ ಹೇಗೆ ಹೊಡೆದಾಕಿದ್ದಾಳೆ. ಏನೋ ಆಗಿದ್ದಾಗೋಯ್ತು, ಹಾಗೆಲ್ಲ ಬೈಬಾರದಮ್ಮ. ಸರಿಮ್ಮ, ತಿಂಡಿಗೆ ರೆಡಿ ಮಾಡು. ಶಾರದಾ ವರ್ತನೆ ನೋಡಿದ್ರೆ ಸಿತಾರ ಅನಾಥೆ ಅಂತ ಕಾಣಿಸುತ್ತೆ. ಏನ್ ಯಾಮಿನಿ ಇಷ್ಟೊಂದು ಯೋಚನೆ ಮಾಡ್ತಿದೀಯಾ? ಅಕ್ಕ, ಯೋಚನೆ ಮಾಡೋಂಥದ್ದು ಏನಿದೆ? ಲೇಔಟ್ ಮಾಡಿದ್ದಾಯ್ತು, ಫ್ಲಾಟ್ಸ್ ಎಲ್ಲ ಒಳ್ಳೆ ರೇಟಿಗೆ ಸೇಲ್ ಆಗಿದ್ದು ಆಯ್ತು, ಅದರಿಂದ ಬೇಕಾದಷ್ಟು ದುಡ್ಡು ಬಂದಿದ್ದು ಆಯ್ತು. ಆ ನಂದಕುಮಾರ್ ಕೊಡಿಸಿದ ಬಾಡಿಗೆ ಮನೆಯನ್ನು ಬಿಟ್ಟು ನಮ್ಮ ಸ್ವಂತ ಮನೆಗೆ ಬಂದಿದ್ದು ಆಯ್ತು. ನಮ್ಮ ಜೀವನ ಅನ್ನೋ ರಥ ಅಬ್ಸ್ಟೆಕಲ್ಸ್ ಇಲ್ದಿರ ನೀಟಾಗಿ ನಡೀತಾ ಇದೆ. ಇರೋ ದುಡ್ಡನ್ನೆಲ್ಲ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿದ್ರು ಲಕ್ಸುರಿಯಾಗಿ ಲೈಫ್ನ ಲೀಡ್ ಮಾಡ್ಬೋದು. ಅಷ್ಟಕ್ಕೆಲ್ಲ ಈ ಯಾಮಿನಿ ತೃಪ್ತಿ ಆಗೋಳಲ್ಲ ರಾಖಿ. ಮತ್ತಿನ್ನೇನಾಗ್ಬೇಕು ಯಾಮಿನಿ? ಆ ನನ್ನ ವೈರಿ ಸಂಗೀತ ನರಳಿ ನರಳಿ ಸಾಯ್ಬೇಕು, ಆಗ್ಲೇ ನನಗೆ ಸಮಾಧಾನ. ಸಂಗೀತನ ಮನೆಯಿಂದ ಹೊರಗಡೆ ಹಾಕಿದ್ದು ಆಯ್ತು, ಅವಳು ಮನೆನ ಬೇರೆಯವರಿಗೆ ಲೀಸ್ ಕೊಟ್ಟಿದ್ದು ಆಗ್ಬೇಕು. ಇನ್ನಾದ್ರೂ ಅವಳ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟಾಕೋ ಯಾಮಿನಿ. ಇಲ್ಲ ಅಮರ್, ಅವಳನ್ನ ಕಟ್ ಹಾಕ್ತೀನಿ ಹೊರತು ಬಿಟ್ಟು ಹಾಕಲ್ಲ. ನನ್ನ ಕೆನ್ನೆಗೆ ಹೊಡೆದು ನನ್ನ ಕುತ್ತಿಗೆ ಕೈ ಹಾಕಿ ಅವಳು ದೊಡ್ಡ ತಪ್ಪು ಮಾಡಿದಾಳೆ. ಪ್ರತಿ ಕ್ಷಣನೂ ಅವಳು ನರಳಿ ನರಳಿ ಕಣ್ಣೀರು ಹಾಕೋದನ್ನ ನಾನು ನೋಡ್ಬೇಕು. ಅವಳು ತಂಗಿ ಈಗ ಜೈರಾಮ್ ಮನೆ ಸೊಸೆ ಅನ್ನೋದನ್ನ ಮರಿಬೇಡ ಯಾಮಿನಿ. ಹಾಗೇನೆ 50 ಕೋಟಿ ಒಡತಿ ಈ ಯಾಮಿನಿ ಅನ್ನೋದನ್ನ ಮರಿಬೇಡ ಬಾರ್. ನೋಡ್ತಾ ಇರು ಆ ಸಂಗೀತನ್ಗೆ ಹೇಗ್ ಟಾಂಗ್ ಕೊಡ್ತೀನಿ ಅಂತ. ಅವಳನ್ನ ನೀನು ಅವ್ರ ಮನೆಯಿಂದ ಆಚೆ ಹಾಕಿದ್ಮೇಲೆ ಅವಳು ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ವಲ್ಲಕ್ಕ? ಗೊತ್ತಾಗೋ ಹಾಗೆ ನೀನು ಮಾಡ್ಬೇಕು ರಾಖಿ. 2 ದಿನ ಅಕ್ಕ, ಬರೀ 2 ದಿನ ಟೈಮ್ ಕೊಡು. ಆ ಸಂಗೀತ ಅನ್ನೋ ವೀಣೆ ಎಲ್ಲಿ ಲ್ಯಾಂಡ್ ಆಗಿದೆ ಅಂತ ನಾನು ಕಂಡುಹಿಡಿತೀನಿ. ಅವಳೇನಾದ್ರೂ ತನ್ನ ತಾಯಿನೂ ಕರ್ಕೊಂಡು ಜೈರಾಮ್ ಮನೆಗೆ ಹೋಗಿದ್ರೆ ಏನ್ ಮಾಡ್ತೀಯಾ? ಆಗ ಹಾಗೋದಕ್ಕೆ ಸಾಧ್ಯನೇ ಇಲ್ಲ ಅಮರ್. ಆ ಸಂಗೀತನೂ ಅವ್ರ ಅಪ್ಪನ ತರನೇ ಸ್ವಾಭಿಮಾನಿ. ಬೀಗ್ರ ಮನೆಗೆ ಹೋಗೇನಿರಲ್ಲ, ಯಾವ್ದಾದ್ರೂ ವಟಾರದಲ್ಲಿ ಒಂದು ಸಣ್ಣ ಮನೆನ ಬಾಡಿಗೆಗೆ ತಗೊಂಡಿರ್ತಾಳಷ್ಟೇ. ಅಕ್ಕ, ಬಿಲಾನು ಬಿಡದಿರ ಬ್ಯಾಟ್ರಿ ಹಾಕಿ ಹುಡುಕ್ತೀನಿ, ಸಿಕ್ಕೇ ಸಿಗ್ತಾಳೆ. ಎಲ್ಲಿಗೆ ಹೋಗ್ಬಿಡ್ತಾಳಕ್ಕ? ಆ ಸಂಗೀತನ ಕಣ್ಣಲ್ಲಿ ರಕ್ತ ಬರಬೇಕು ಅಂದ್ರೆ ಅವಳ ತಂಗಿ ಕಣ್ಣಲ್ಲಿ ನೀರು ಬರಬೇಕು. ಆ ನೀರು ಬರಬೇಕು ಅಂದ್ರೆ ಜೈರಾಮ್ ಮನೇಲಿ ಗಲಾಟೆ ಶುರು ಆಗ್ಬೇಕು. ಆ ಗಲಾಟೆಯಿಂದ ಅಪ್ಪ ಮಗ ಬೇರೆ ಬೇರೆ ಆಗ್ಬೇಕು. ಆರತಿ ಮಾಡಿ ಆ ಸಿತಾರನ್ನ ಮನೆಗೆ ಯಾರು ತುಂಬಿಸ್ಕೊಂಡ್ರೋ ಅವರೇ ಅವಳ ಕುತ್ತಿಗೆ ಹಿಡಿದು ಆಚೆ ತಳ್ಳಬೇಕು. ಅದನ್ನೇನಷ್ಟು ಸುಲಭದ ಕೆಲಸ ಅಂತ ಅನ್ಕೊಂಡಿದೀಯಾ? ಕತ್ತಿಯಿಂದ ಆಗದಿರೋ ಕೆಲಸನ ಒಂದ್ ಜಡೆ ಮಾಡುತ್ತಂತೆ. ನಾನು ಈ ಜಡೆ ಗೆಟಪ್ನ ಚೇಂಜ್ ಮಾಡಿಕೊಂಡು ಜೈರಾಮ್ ಮುಂದೆ ಎಂಟ್ರಿ ಕೊಟ್ರೆ ಹೇಗಿರುತ್ತೆ ಸೀನ್? ಅಕ್ಕ, ಸೀನ್ ಮಾತ್ರ ಸೂಪರ್ ಆಗಿರುತ್ತೆ. ಅದೇ ಹೆಂಗ ಎಂಟ್ರಿ ಕೊಡ್ತೀಯಾ? ರಾಕಿ, ಏರ್ಪೋರ್ಟ್ ಹತ್ರ ಇರೋ ನಮ್ಮ ಅರ್ಧ ಎಕರೆ ಜಾಗ ಸಾಕು ನಾನ್ ಜೈರಾಮ್ಗೆ ಹತ್ರ ಆಗೋದಿಕ್ಕೆ. ನನಗೊಂದು ಹೆಲ್ಪ್ ಮಾಡ್ತೀಯಾ? ಅದೇನು ಅಂತ ಹೇಳು. ಅಮ್ಮ, ಊಟಕ್ಕೂ ಬರ್ದೆ ಇಲ್ಲಿ ಕೂತ್ಕೊಂಡು ಏನ್ ಯೋಚನೆ ಮಾಡ್ತಿದ್ಯಾ? ನಮ್ಮ ಮನೆಗೆ ಸೇರ್ಕೊಂಡಿರೋ ಆ ಪೀಡೆನ ಹೇಗೆ ಹೊರಗಡೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿನ್ ಯಾಕೋ ತುಂಬಾ ಅತಿ ಆಯ್ತು. ಅಲ್ಲಮ್ಮ, ಆ ಸಿತಾರ ನಿನಗೇನ್ ಅನ್ಯಾಯ ಮಾಡಿದಾಳೆ? ದೊಡ್ಡ ಅನ್ಯಾಯ ಆಗ್ತಿರೋದು ನಮ್ಮಿಬ್ರಿಗೆ ಕಣೆ. ಅಲ್ಲ ಕಣೆ,
ಆ ಸಿತಾರ ಸಂತೋಷ್ ಇಬ್ರು ಸಂತೋಷವಾಗಿರೋದನ್ನ ನೋಡಿ ನಿನ್ಗೇನು ಅನ್ಸಲ್ವಾ? ಗಂಡ ಹೆಂಡತಿ ಸುಖವಾಗಿರೋದನ್ನ ನೋಡಿ ಯಾಕಮ್ಮ ಹೊಟ್ಟೆ ಉರಿ ಪಟ್ಕೋಬೇಕು? ಮತ್ತಿನೇನು ಸಂತೋಷ ಪಟ್ಕೋಬೇಕಾ? ಎಲ್ರು ನಮ್ಮನ್ನ ಎಷ್ಟು ಕಡೆಗಣಿಸ್ತಾ ಇದಾರೆ ಗೊತ್ತಾ? ಈ ಮನೆಯವರೆಲ್ಲ ಅವ್ರ ಪ್ರೀತಿನ ಅವಳಿಗೆ ದಾರೆ ಎರಿತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಾಗತ್ತೆ. ಅಮ್ಮ, ಅವ್ರವ್ರು ಪಡ್ಕೊಂಡಿದ್ದನ್ನ ಅವ್ರವ್ರೇ ಅನುಭವಿಸ್ಬೇಕು. ನಾವಿಬ್ರು ಇರೋದ್ರಲ್ಲೇ ಸಂತೋಷ ಪಡೋಣ, ತಿಳ್ಕೊ.